ಎಲ್ಲರೂ ನಮಸ್ತೆ. ನನ್ನ ಹೆಸರು ಜಯಂತ್ ಶೆಟ್ಟಿ. ಇವತ್ತು ತಾರೀಕು 19/6/2026, ತಾರೀಕು 10/6/2026 ಧರ್ಮಸ್ಥಳ ಪ್ರಕರಣ 39/2025 ಇದರ ಮೊದಲ ದೂರುದಾರರಾದ ಚಿನ್ನಯ್ಯ ಒಂದು ಅರ್ಜಿ ಹಾಕಿರ್ತಾನೆ. ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಏನು ಮಹೇಶ್ ತಿಮ್ಮರೋಡಿ ಅನ್ನೋ ತಂಡ ಇಲ್ಲ ಸೌಜನ್ಯ ಪರ ಹೋರಾಟಗಾರರು 200 ಕೋಟಿಯ ಷಡ್ಯಂತ್ರ ಮಾಡಿರುವುದಂತ, ಅದರಲ್ಲಿ ಗೊತ್ತಿಲ್ಲದಂಥ ಕೆಲವೊಂದು ಗಣ್ಯ ವ್ಯಕ್ತಿಗಳ ಹೆಸರನ್ನು ಸೇರಿಸಿ ದೂರು ಕೊಟ್ಟಿರ್ತಾನೆ. ಈ ದೂರಿನಂತೆ ಇದು ಕೇಳಿದಷ್ಟೇ ಕೇಳಲಿಕ್ಕೆ ಕಾಯ್ತಾ ಇದ್ದರು ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡೋದು, ದೇವಸ್ಥಾನದವರು ಷಡ್ಯಂತ್ರ ಮಾಡ್ತಾ ಇದ್ದ ಸೌಜನ್ಯ ಹೋರಾಟಗಾರರು ಏನಾದರೂ ಮಾಡಿ ಸೌಜನ್ಯ ಹೋರಾಟಗಾರರನ್ನು ಮುಗಿಸಿಬಿಡಬೇಕು, ಅವರ ಮೇಲೆ ಹಲ್ಲೆ ಮಾಡಬೇಕು, ಈ ರೀತಿಯಲ್ಲಿ ಹೇಳಿಕೆಯನ್ನು ಹೇಳ್ತಾ ಇದ್ದರು. ಇದರ ಮಧ್ಯೆಯಲ್ಲಿ ಉಡುಪಿ ಶಿರೂರು ಮಠದ ಮಠಾಧೀಶರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, ಹಿಂದೂಗಳೆಲ್ಲ ಒಂದಾಗಬೇಕು, ಇದನ್ನು ಪ್ರತಿಭಟಿಸಬೇಕೆಂಬ ಎಂದು. ಯಾವುದೇ ಒಂದು ತನಿಖೆ ಆಗಿಲ್ಲ. ಒಂದು ಸುಳ್ಳು ದೂರನ್ನು ನ್ಯಾಯಾಲಯಕ್ಕೆ ಕೊಡೋತ್ತಿಗೆ ಈ ರೀತಿಯಲ್ಲಿ ಹೇಳಿ ಹೋರಾಟಗಾರರ ತೇಜೋವಧೆ ಮಾಡುತ್ತಾ ಹೋರಾಟಗಾರರ ಮೇಲೆ ಹಲ್ಲೆ ಮಾಡುವಂಥ ಒಂದು ಹಂತಕ್ಕೆ ತಂದಿದೆ ಅಂತ ಹೇಳ್ಬೋದು. ಇದರ ವಿರುದ್ಧವಾಗಿ ನಾನಿವತ್ತು ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರಿಗೆ ನಾನು ದೂರು ನೀಡಿದ್ದೀನಿ. ಏನಾದರೂ ಮುಂದಿನ ದಿನಗಳಲ್ಲಿ ನಮಗೆ ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ಮಹೇಶಣ್ಣ, ಗಿರೀಶ್ ಮಠನವರು, ನನಗೆ ಇಲ್ಲ ನನ್ನ ಫ್ಯಾಮಿಲಿಯವರಿಗೆ, ನಮ್ಮ ಎಲ್ಲರ ಫ್ಯಾಮಿಲಿಯವರಿಗೆ ಏನಾದರೂ ಸಹ ಹೋರಾಟಗಾರರಿಗೂ ಏನಾದರೂ ಯಾರಾದರೂ ಹಲ್ಲೆ ಮಾಡಿದರೆ ಇದಕ್ಕೆಲ್ಲ ನೇರ ಹೊಣೆಗಾರರು ಸ್ವಾಮೀಜಿ ಹಾಗೂ ರಾಜಕೀಯ ವ್ಯಕ್ತಿಗಳು. ಅದೂ ಅಲ್ಲದೆ ಕೆಲವೊಂದು ಫೇಸ್ಬುಕ್ ಮುಖಾಂತರವಾಗಿ ಇದನ್ನು ಪ್ರಚೋದನೆ ರೀತಿಯಲ್ಲಿ ಬಿಂಬಿಸುತ್ತಾ ಜನರನ್ನು ಒಂದು ರೀತಿಯಲ್ಲಿ ಏನಾದರೂ ಮಾಡಿ ಸೌಜನ್ಯ ಹೋರಾಟಗಾರರ ಮೇಲೆ ಹಲ್ಲೆ ಮಾಡಬೇಕೆಂಬ ರೀತಿಯಲ್ಲಿ ಬರೆದಾಕಿರೋ ವಿರುದ್ಧ ನಾನಿವತ್ತು ದೂರು ಕೊಟ್ಟಿದ್ದೀವಿ. ಇದರ ಮಧ್ಯೆಯಲ್ಲಿ ಇವತ್ತೊಂದು BLR ಪೋಸ್ಟಲ್ಲಿ ಒಂದು ಸುದ್ದಿ ಬಂದಿರ್ಬೋದು, ಎಲ್ಲರೂ ನೋಡಿರ್ಬೋದು. 1998ರಿಂದ 2012 ತನಕ, ಅಂದರೆ ಸೌಜನ್ಯ ಅತ್ಯಾಚಾರಕ್ಕೆ ಒಳಪಟ್ಟು ಕೊಲೆ ಆಗುವ ತನಕ, ಕಮ್ಮಿ ಅಂದರೆ 1510 ಸಂಶಯಾಸ್ಪದ ಸಾವುಗಳು ನಡೆದಿದೆ ಅಂತ ಇದರ ತನಿಖೆ ನಡೀತಾ ಇದೆ. ಇದರ ಮಧ್ಯೆಯಲ್ಲಿ ಅಲ್ಲಿ ಆ್ಯಸೆಟ್ ದಾಳಿಯಾಗಿ ಒಂದು ಹೆಣ್ಣು ಮಗಳು ಅನ್ನು ಕೊಲೆ ಮಾಡಿರೋದು. ಈ ವಿಷಯದಲ್ಲಿ SIT ಅವರಿಗೆ ನಾನು SIT ಅವರು ನನ್ನ ಕರೆಯುವಾಗ SIT ಅವರಿಗೆ ನಾನು ದೂರು ಕೊಟ್ಟಿದ್ದೀನಿ. ಇದರಲ್ಲಿ ಯಾರು ಇದ್ರ ಅಂತ, ಯಾರು ಈ ಕೊಲೆಯನ್ನು ಮಾಡಿ ಕೊಲೆ ತಂದು ಹಾಕಿರುವುದು, ಅದು ಅಲ್ಲದೆ ಬೇರೆ ಬೇರೆ ತುಂಬ ವಿಷಯವನ್ನು ಧರ್ಮಸ್ಥಳ ಆಗಿರುವಂಥ ಆ ವಿಷಯಗಳ ಕೊಲೆ ಆಗಿರುವಂಥ ವಿಷಯವನ್ನೆಲ್ಲವನ್ನು ನಾನು SITಗೆ ದೂರು ಕೊಟ್ಟಿದ್ದೆ. ನಾನು ತಮ್ಮ ಒಂದು ಮಾಹಿತಿಗೋಸ್ಕರ ನಿಮಗೆ ತನಿಖೆಗೆ ಒಂದು ಸಹಕಾರ ಆಗಲಿ ಅಂತ. ಅದರಲ್ಲೇ ಇದೆ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಮರ್ಮಾಂಗಕ್ಕೆ ಬಟ್ಟೆ ತುಂಬಿಸಿರುವುದು, ಅದೇ ರೀತಿಯಲ್ಲಿ ಮರ್ಮಾಂಗಕ್ಕೆ ಚಾಕು ಹಾಕಿರೋದು. ಎಲ್ಲರೂ ಎಣಿಸ್ಬೋದು ಸೌಜನ್ಯ ಒಂದು ಹೆಣ್ಣು ಮಗಳಿಗೆ ಮಾತ್ರ ಅತ್ಯಾಚಾರ ಮಾಡಿ ಮರ್ಮಾಂಗಕ್ಕೆ ಮಣ್ಣು ತುಂಬಿಸಿರುವುದ? ಇಲ್ಲ, ಇವರ ಒಂದು ಚಾಲಿನೆ, ಇವರೊಂದು ಕೆಲಸನೇ ಇದಂತೆ ಅದರಲ್ಲಿ ಗೊತ್ತಾಗ್ತಾ ಇತ್ತು. ಅವರ ಹೆಸರು ಸಮೇತ, ಅವರ ದೂರಾಣಿ ಸಮೇತ ಸೇರಿಸಿಬಿಟ್ಟು ನಾನು ಕೊಟ್ಟಿದ್ದೀನಿ. ಅದೇ ರೀತಿಯಲ್ಲಿ ಈ ಆ್ಯಸೆಟ್ ದಾಳಿಯಲ್ಲಿ ನೋಡಿ, ಅವತ್ತು ನಾನು ತಯಾರು ಮಾಡಿರೋ ಒಂದು ಇದು ಎಷ್ಟಂತ ಹೇಳ್ಬೋದು, ಇದು ಬೇರೆ ಬೇರೆ ವಿಷಯ ಇದೆ. ನಾನು ಈ ವಿಷಯದಲ್ಲಿ ನಾನು ಅಲ್ಲಿ ಕೇಳಿದ್ದೀನಿ, ದೊಡ್ಡವರಿಗೆ ಅಂದರೆ ಸೈಮನ್ ಸಾರಿಗೆ ಕೇಳಿದ್ದೀನಿ. ನಾನು ಒಳ್ಳೆ ಮಾಹಿತಿ ಕೊಡ್ತೀನಿ, ತನಿಖೆ ಮಾಡಿ ನನ್ನ ಒಳ್ಳೆ ಒಂದು DSP ಇನ್ಸ್ಪೆಕ್ಟರ್ ಇದ್ದರೆ, ನಿಷ್ಠಾವಂತ ಇದ್ದರೆ ಕೊಡ್ತೀವಿ ಅಂತ ಹೇಳಿದೆ. ಇಲ್ಲ, ನಾನು ಕೊಡಲ್ಲ ಅಂತ ಹೇಳಿದೆ. ಆ ನಂತರ ಈ ನನ್ನ ಮೇಲೆ ಅಲ್ಲೆಲ್ಲ ಆದ ವಿಷಯಕ್ಕೆ ನಾನು ಬೇಸತ್ತು ಯಾವುದನ್ನು ಕೊಟ್ಟಿರೋದಲ್ಲ. ಆದರೆ ಈ ಒಂದು ವಿಷಯವನ್ನು ಕೊಟ್ಟಿದ್ದೀನಿ ನೋಡಿ, ಅದರಲ್ಲಿ ಯಾರು ಆ್ಯಸೆಟ್ ದಾಳಿ ನಡೆಸಿರುವರು, ಕೊಲೆ ಮಾಡಿರೋದು ಯಾರು ಅಂತ ಇವರನ್ನೆಲ್ಲ ಅವತ್ತು ಠಾಣೆಗೆ ಕರೆಸಿ ಠಾಣೆಯಲ್ಲಿ ಕೂರಿಸಿದ್ರು. ಆ ನಂತರ ಮೇಲಿಂದ ಯಾರದೋ ಮೇಲಾಧಿಕಾರಿದ ಇನ್ನೊಬ್ಬರ ಅಂತ ಗೊತ್ತಿಲ್ಲ, ಕರೆ ಬಂದ ನಂತರ ಇವರನ್ನು ಬಿಟ್ಟು ಕಳಿಸಿದಂತ ನಾನು ಮೆನ್ಷನ್ ಮಾಡಿದ್ದೀನಿ. ಅವತ್ತು ರೆಡಿ ಮಾಡಿದ ಪತ್ರದ ಪ್ರತಿ ನಾನು ಮನೆಯಲ್ಲಿ ಹುಡುಕೋದು ನನಗೆ ಸಿಕ್ಕಿತ್ತು. ಉಳಿದ ಎಲ್ಲ ಪತ್ರಗಳನ್ನು, ನನ್ನ ಮೊಬೈಲನ್ನು SIT ಅವರು ಸೀಸ್ ಮಾಡಿದ್ರು. ಎಲ್ಲ ದಾಖಲೆಗಳು ಅದರಲ್ಲಿದೆ. ಅದರಲ್ಲಿ ನಾನು ಏನು ಹೇಳ್ತೀನಿ, ಇದರಲ್ಲಿ ಹೆಸರು ಇರುವುದು ಧೀರಜಕ್ಕೆಲ್ಲ ಸೌಜನ್ಯ ಕೊಲೆ ಪ್ರಕರಣದಲ್ಲೂ ಇದ್ದಾನೆ. ಧೀರಜಕ್ಕೆಲ್ಲ ಮಲ್ಲಿಕ್ ಜೈನ್ ಅವನು ಇದ್ದಾನೆ. ಅದರಲ್ಲಿ ಉದಯ್ ಜೈನ್, ಅದು ರಿಷದವ, ಆಶಿತ್ ಜೈನ್, ಸುಭಾಷ್ ಜೈನ್, ಸುಕೀರ್ತಿ ಜೈನ್, ಹರ್ಷಿತ್ ಜೈನು, ಮತ್ತು ಪದ್ಮಪ್ರಸಾದ್ ಜೈನು, ಈ ರೀತಿಯಲ್ಲಿ ನಾನೊಂದಿಷ್ಟು ಹೆಸರನ್ನು ಕೊಟ್ಟಿದ್ದೀನಿ. ಇಂಥವರು ಈ ಒಂದು ಕೊಲೆಯನ್ನು ಮಾಡಿರೋದಂತ.
ನಾನು SIT ಅವರಿಗೆ ಈ ಮೂಲಕ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ನಾನು ಕೊಟ್ಟಿರುವಂಥ ಆ ದೂರನ್ನು ತೆಗಿರಿ, ಅದನ್ನು ಪರಿಶೀಲನೆ ಮಾಡಿ ಸತ್ಯಾಸತ್ಯವನ್ನು ತಿಳಿಸಿ ಹುಡುಕಿ ಅದನ್ನು ನಿಮಗೆ ಆ ಒಂದು ಹೋಗೋ ರೂಟ್ ಎಷ್ಟಾದರೂ ಯಾವುದೇ SIT ಬಂದರೂ ದಾಖಲೆ ಪರಿಶೀಲನೆ ಮಾಡಬಹುದು. ಆದರೆ ಕೆಲವೊಂದು ಮಾಹಿತಿಗಳು ಯಾರಿಗೂ ಬಿಟ್ಟುಕೊಳ್ಳಲ್ಲ. ಆದರೆ ನಮಗೆ ನಮ್ಮ ಹೋರಾಟಕ್ಕೆ, ನಮ್ಮ ನಿಷ್ಠಾವಂತ ಹೋರಾಟಕ್ಕೆ ಮನಿದು ಜನರೇ ನಮಗೆ ಮಾಹಿತಿ ಈ ಥರ ಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೆ ಒಂದು ದೂರನ್ನು ಅವತ್ತು ಕೊಟ್ಟಿದ್ದೀನಿ. ಅದರ ಪ್ರಕಾರ ತನಿಖೆ ನಡೆಸಿ ಇನ್ನೂ 1510 ಅಲ್ಲ, ಅದಕ್ಕಿಂತ 4 ಪಟ್ಟು ಇರ್ಬೋದು ಅಲ್ಲಿ ಕೊಲೆಯಾಗಿರುವುದು. ಇವಾಗ ತಮಗೆ ಸಿಕ್ಕಿರೋ ಪ್ರಕಾರವಾಗಿ ಏನು ಪಂಚಾಯತ್ ದಾಖಲೆ, ಪೊಲೀಸ್ ಇರೋದು, ಹಾಸ್ಪಿಟಲ್ ಇದು, ಇದರ ಒಂದು ಅಂದಾಜು ಲೆಕ್ಕಾಚಾರ ತಮಗೆಲ್ಲ ಸಿಕ್ಕಿರೋದು. ಆದರೆ ಕಣ್ಣಿಗೆ ಕಾಣದೆ ಕೊಲೆ ಮಾಡಿ ಬೀಸಾಕಿರೋದು ಎಷ್ಟು ಬೇಕಾದ್ರೂ ಇದೆ. ಅದನ್ನು ಅಲ್ಲಿಯ ಇಂಥವ್ರನ್ನ ಹಿಡಿದು ಬಾಯಿ ಬಿಡಿಸಿದರೆ ಎಲ್ಲ ಸತ್ಯ ಹೊರ ಬರುತ್ತೆ. ನಾನು ಹೇಳ್ತಾ ಇರೋದು SIT ಅವರೇ, ಆ ಸತ್ತಿರುವಂಥ ಆತ್ಮಕ್ಕೆ ಒಂದು ಶಾಂತಿ ಸಿಗಲಿ, ಆ ಒಂದು ಕೆಲಸಕ್ಕೆ ನೀವು ಒಳ್ಳೆ ಕೆಲಸನ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೇಳ್ಕೊಳ್ತಾ ಇದ್ದೀನಿ. ಇನ್ನೂ ನಮ್ಮ ಮಾಹಿತಿ ಬೇಕಾದ್ರೆ ಕರೆದರೆ ನಾನೇ ಬರ್ತೀನಿ. ನನ್ನಲ್ಲಿರೋ ಮಾಹಿತಿಯನ್ನು ನಾವು ಕೊಡ್ತೀವಿ. ಅವತ್ತು ನಮಗೆಲ್ಲ ಹೇಳ್ತಾ ಇದ್ದಾರಲ್ಲ, ಬೈತಾ ಇದ್ರು, ಇದೇನಕ್ಕೆ ಅಂತ ಬೈತಾ ಇದ್ರು. ಅವತ್ತು ನಾನು ಹೇಳಿದೆ ರಿಟರ್ನ್ ಕೊಡಿ ಅಂತಲೂ ಕೇಳಿದೆ, ಕೊಟ್ಟಿಲ್ಲ, ನೀವು ಇಟ್ಕೊಂಡಿದ್ರಿ. ಅದರ ಪ್ರಕಾರ ಅದನ್ನು ತನಿಖೆ ಮಾಡಿ ಅಂತಲೂ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ.